ನಮಸ್ಕಾರ ವೀಕ್ಷಕರೇ, ನಾನು ರಾಜೇಂದ್ರ. ಸೇವೆ ಪ್ರಚಾರಕ್ಕಾಗಿ ಅಲ್ಲ, ಪ್ರೇರಣೆಗಾಗಿ ಎಂಬ ಮಾತು ಅದ್ಭುತ. ಈ ಮಾತಿನಂತೆ ಹಿಂದೂ ಸಂಘಟನೆಗಳ ಒಕ್ಕೂಟದ ಎಲ್ಲ ಹಿಂದೂ ಕಾರ್ಯಕರ್ತರು ಸದಾ ಸಮಾಜ ಸೇವೆಗೆ ಹಾಗೂ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿರುವುದನ್ನು ನಾವು ಇವತ್ತು ನೋಡಬಹುದು. ಹಣತೆ ಜ್ಯೋತಿ ನಗಲಿ ಎರೆವ ಸೇವೆ ತೈಲವಾ ಬಾಳ ಹಣತೆ ಜ್ಯೋತಿ ನಗಲಿ. ಅಷ್ಟೇ ಅಲ್ಲದೆ ಹೋದ ವರ್ಷ ಜುಲೈನಲ್ಲಿ ಮಳೆ ಗಾಳಿ ಬಿಸಿಲನ್ನು ಲೆಕ್ಕಿಸದೆ ನಿರಂತರವಾಗಿ 15 ದಿನಗಳ ಕಾಲ ಈ ಹಿಂದೂ ಕಾರ್ಯಕರ್ತರು ಕೆರೆ ಸ್ವಚ್ಛತೆಯಲ್ಲಿ ಪಾಲ್ಗೊಂಡಿದ್ದಾರೆ. ಈ ವರ್ಷ 3 ವಾರಗಳ ಕಾಲ ಹಿಂದೂ ರುದ್ರಭೂಮಿಯನ್ನ ಸ್ವಚ್ಛಗೊಳಿಸಿ ಇದು 7ನೇ ರವಿವಾರ ಮತ್ತೆ ಕೆರೆ ಸ್ವಚ್ಛತೆಗೆ ಕಾರ್ಯಕರ್ತರು ಪಾಲ್ಗೊಂಡಿದ್ದಾರೆ. ನಿರಂತರವಾಗಿ ಸ್ವಚ್ಛತಾ ಕಾರ್ಯದಲ್ಲಿ ಕಾರ್ಯಕರ್ತರೊಡನೆ ಪ್ರತಿ ವಾರ ಪತ್ರಕರ್ತರು ಕೂಡ ಆಗಮಿಸಿ ಸ್ವಚ್ಛತಾ ಕಾರ್ಯದಲ್ಲಿ ಭಾಗವಹಿಸ್ತಾರೆ. ಅದರಲ್ಲೂ ಉದಯವಾಣಿ ದಿನಪತ್ರಿಕೆ ವರದಿಗಾರರಾದ ಚಂದ್ರಶೇಖರ್ ಮೌರ್ಯ ಅವರು ನಮ್ಮ ಜೊತೆಗಿದ್ದಾರೆ. ಸರಿ, ಕಾರ್ಯಕರ್ತರೊಡನೆ ಒಂದು ಸ್ವಚ್ಛತಾ ಕಾರ್ಯದಲ್ಲಿ ಭಾಗವಹಿಸ್ತೀರಿ, ಒಂದೆರಡು ಅನಿಸಿಕೆ. ಆತ್ಮೀಯರೇ, ಮಹಾಲಿಂಗಪುರದಲ್ಲಿ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಕಳೆದ 1 ವರ್ಷಗಳಿಂದ ನಿರಂತರವಾಗಿ ಹಿಂದೂ ರುದ್ರಭೂಮಿ ಇರ್ಬೋದು, ಹಿಂದೂ ದೇವಸ್ಥಾನಗಳಿರ್ಬೋದು, ಹಾಗೂ ನಮ್ಮ ಮಹಾಲಿಂಗಪುರ ಪಟ್ಟಣದ ಕುಡಿಯುವ ನೀರಿನ ಮೂಲಾಧಾರವಾಗಿರುವಂತಹ ಈ ಕೆರೆ ಸ್ವಚ್ಛತಾ ಕಾರ್ಯದಲ್ಲಿ ಪ್ರತಿ ರವಿವಾರನೂ ಭಾಗವಹಿಸಿ ಇಲ್ಲಿ ಸ್ವಚ್ಛತಾ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಹಿಂದೂ ಕಾರ್ಯಕರ್ತರ ಜೊತೆಗೆ ಸಾಧ್ಯ ಆದಷ್ಟು ನಾವು ಕೂಡ ಈ ಸೇವಾ ಕಾರ್ಯದಲ್ಲಿ ಭಾಗವಹಿಸಿದ್ದೀವಿ. ಸ್ವಚ್ಛತೆ ಎಲ್ಲಿರ್ತದ ಅಲ್ಲಿ ಭಗವಂತ ನೆಲೆಸಿರ್ತಾನೆ ಅಂತಕ್ಕಂಥ ಒಂದು ಮಾತಿದೆ. ಅದಕ್ಕಾಗಿ ಯುವಕರಾದವರು ನಮ್ಮ ಊರಿನ ಸ್ವಚ್ಛತೆಗಾಗಿ ಇಲ್ಲಿ ನಾವು ಶ್ರಮಿಸಬೇಕಾಗಿದೆ. ಇದು ಪಕ್ಷಾತೀತ ಜಾತ್ಯತೀತವಾಗಿ ನಡೀತಕ್ಕಂಥ ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಕೇವಲ ಹಿಂದೂ ಸಂಘಟನೆ ಯುವಕರು ಮಾತ್ರವಲ್ಲ, ನಮ್ಮ ಊರಿನ ನಾಗರಿಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ಊರಿನ ಆಸ್ತಿಯಾದಂಥ ಈ ಕೆರೆ ಆಯ್ತು ಹಾಗೂ ನಮ್ಮ ಊರಲ್ಲಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳ ಸ್ವಚ್ಛತಾ ಕಾರ್ಯ ಮತ್ತು ಈ ಅಭಿಯಾನದಲ್ಲಿ ಭಾಗವಹಿಸಿ ಈ ಊರಿನ ಸ್ವಚ್ಛತೆಯನ್ನು ಕಾಪಾಡಲು ಎಲ್ಲರೂ ಕೂಡಿ ಶ್ರಮಿಸಬೇಕಾಗಿದೆ. ಜೊತೆಗೆ ಲೋಕದರ್ಶನ ದಿನಪತ್ರಿಕೆ ವರದಿಗಾರರಾದ ಹನುಮಂತ್ ನಾಯವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಈ ಸ್ವಚ್ಛತೆ ಬಗ್ಗೆ ಅವರ ಅನಿಸಿಕೆಯನ್ನು ಕೇಳೋಣ. ನಮಸ್ಕಾರ. ಮಹಾಲಿಂಗಪುರ ನಗರದಲ್ಲಿ ಪ್ರತಿ ಯಾವುದೇ ಒಂದು ಕಾರ್ಯ ಆಗಲಿ ಏನೇ ಆಗಲಿ ನಮ್ಮ ಸಂಘಟನೆ ಯುವಕರು ಮಾಡ್ತಾನೆ ಬಂದಿರ್ತಾರೆ. ಅದರ ಜೊತೆಗೆ ಮಹಾಲಿಂಗಪುರದಲ್ಲಿ ನಡೆಯುವಂತಹ ಕೆಲವೊಂದಿಷ್ಟು ಎಲ್ಲ ಘಟನೆಗಳಾಗಲಿ ಅಥವಾ ಸ್ವಚ್ಛತೆಯ ಕಾರ್ಯಗಳಾಗಲಿ ನಾವು ಹಮ್ಮಿಕೊಂಡು ಜನರಿಗೆ ತಿಳಿಸುವುದೇನು ಅಲ್ಲ, ನಾವು ನಮ್ಮೂರು ಸ್ವಚ್ಛತೆ ಇರಲಿ ಅನ್ನೋ ದೃಷ್ಟಿಯಿಂದ ನಮ್ಮ ಸಂಘಟನೆ ಕಾರ್ಯಕರ್ತರು ಯಾವುದಾದರೂ ಒಂದು ಕೆಲಸದಲ್ಲಿ ಭಾಗವಹಿಸುವಂತಹ ಕೆಲಸವನ್ನು ಮಾಡ್ತೀವಿ. ಸ್ವಚ್ಛತೆ ಮಾಡೋದರಿಂದ ನಮ್ಗೆ ಬಹಳ ಖುಷಿ ಅನಿಸ್ತದ. ಯಾಕಪ್ಪ ಅಂತಂದ್ರೆ ಸ್ವಚ್ಛತೆ ಆದ್ಯತೆ ಮೊದಲು ಕೊಡ್ಬೇಕು, ನಮ್ಮೂರು ನಮ್ಮ ಕೆರೆ ಸ್ವಚ್ಛತೆವಾಗಿ ಇರ್ಲಿ ಅನ್ನೋ ದೃಷ್ಟಿಯಿಂದ ನಾವೆಲ್ಲರೂ ಸ್ವಚ್ಛತೆ ಕಡೆ ಕೆಲಸವನ್ನು ಮಾಡ್ತೀವಿ. ಅದರ ಜೊತೆಗೆ ಈ ಸ್ವಚ್ಛತಾ ಕಾರ್ಯದಲ್ಲಿ ಸಂಘಟನೆ ಕಾರ್ಯಕರ್ತರು, ವಕೀಲರು, ಪತ್ರಕರ್ತರು, ಎಲ್ಲಾ ಊರಿನ ಹಿರಿಯರು ಕೂಡ ಬರ್ತಾರೆ. ಸದಸ್ಯರು ಕೂಡ ಇದ್ದಾರೆ. ಪೌರ ಕಾರ್ಮಿಕರು ಕೂಡ ನಮ್ಮ ಜೊತೆಗೆ ಭಾಗವಹಿಸ್ತಾರೆ. ಬಹಳ ಖುಷಿ ಅನಿಸ್ತದ. ಒಂದು ಸ್ವಚ್ಛತೆ ಮಾಡೋದು ಅಂತಂದ್ರೆ ಒಂದು ಖುಷಿ, ಇದು ಕೂಡ ಒಂದು ಖುಷಿ ಕೊಡುವಂತಹ ಸಂಗತಿ. ನಮ್ಮ ಜೊತೆಗೆ ಯಾರು ಕೆಲಸ ಮಾಡ್ತಾರ ನಗನಗತ ಕೆಲಸವನ್ನು ಮಾಡ್ತೀವಿ. ಆ ದೃಷ್ಟಿಯಿಂದ ಈ ಮಹಾಲಿಂಗಪುರ ನಗರದಲ್ಲಿ ಇರುವಂತಹ ಇನ್ನೂ ಕಾರ್ಯಕರ್ತರು ಸ್ವಚ್ಛತೆ ಕಾರ್ಯದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಪಡಿಸಬೇಕು ಅಂತ ಹೇಳಿ ಅವರಲ್ಲಿ ತಿಳ್ಕೊತೀವಿ. ಜೊತೆಗೆ ನಿರಂತರವಾಗಿ ಸೇವಾ ಕಾರ್ಯದಲ್ಲಿ ಪಾಲ್ಗೊಂಡಿರುವ ರಾಘವೇಂದ್ರ ಶಿರೋಳ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಹಾಗಾದ್ರೆ ಅವರು 2 ಅನಿಸಿಕೆಗಳನ್ನ ಕೇಳೋಣ. ನಮಸ್ಕಾರ. ಕಳೆದ ವರ್ಷ ಜುಲೈನಲ್ಲಿ ಎಲ್ಲ ಹಿಂದೂ ಕಾರ್ಯಕರ್ತರು ನಿರಂತರ 15 ದಿನಗಳವರೆಗೆ ಮಳೆ ಗಾಳಿ ಬಿಸಿಲನ್ನು ಲೆಕ್ಕಿಸದೆ ಕೆರೆ ಸ್ವಚ್ಛತಾ ಕಾರ್ಯದಲ್ಲಿ ಪಾಲ್ಗೊಂಡಿದ್ದರು. ಅದೇ ರೀತಿ ಈ ವರ್ಷನೂ ಕೂಡ 3 ವಾರಗಳವರೆಗೆ ಹಿಂದೂ ರುದ್ರಭೂಮಿಯನ್ನ ಸ್ವಚ್ಛಗೊಳಿಸಿ ಈಗ 7ನೇ ರವಿವಾರದಂದು ಮತ್ತೆ ಕೆರೆ ಸ್ವಚ್ಛತಾ ಕಾರ್ಯದಲ್ಲಿ ಪಾಲ್ಗೊಂಡಿರುವುದನ್ನ ನೀವು ನೋಡಬಹುದು. ಮತ್ತೆ ಅದರ ಜೊತೆಗೆ ಗಿಡಗಳಿಗೆ ಅಧ್ಯಯನ ಮಾಡೋದು, ಅದಕ್ಕೆ ಗೊಬ್ಬರವನ್ನ ಹಾಕೋದು, ಇದೇ ರೀತಿ ನಿರಂತರವಾಗಿ ಎಲ್ಲ ಕಾರ್ಯಕರ್ತರು ಸೇರಿ ನಾವೆಲ್ಲರೂ ಸ್ವಚ್ಛತಾ ಕಾರ್ಯದಲ್ಲಿ ಪಾಲ್ಗೊಂಡಿದ್ದೀವಿ. ಶ್ರೀನಿಧಿ ಕುಲಕರ್ಣಿ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಹಾಗಾದ್ರೆ ಈ ಸ್ವಚ್ಛತೆ ಬಗ್ಗೆ ಏನು ಹೇಳ್ತಾರ ಅಂತ ಕೇಳೋಣ. ಈ ಕೆರೆ ಸ್ವಚ್ಛತೆಯ ಜೊತೆಗೆ ಯಾವ್ಯಾವ ಸ್ಥಳಗಳಲ್ಲಿ ನೀವು ಸ್ವಚ್ಛತೆಯನ್ನ ಕೈಗೊಂಡಿದ್ದೀರಿ? ನಮಸ್ಕಾರ. ನಾವು ಸತತವಾಗಿ ಕೆರೆಯನ್ನು 7 ವಾರದಿಂದ ಎಲ್ಲ ಹಿಂದೂ ಕಾರ್ಯಕರ್ತರು ಸೇರಿ ಸ್ವಚ್ಛ ಮಾಡ್ತಾ ಇದ್ದೀವಿ. ಮತ್ತು ಕೆರೆಯನ್ನು ಅಷ್ಟೇ ಅಲ್ಲದೆ ನಮ್ಮ ಊರಿನ ದೇವಸ್ಥಾನಗಳಾಗಲಿ, ಆಮೇಲೆ ಗೋಶಾಲೆ, ಆಮೇಲೆ ಹಿಂದೂ ರುದ್ರಭೂಮಿ, ಇವುಗಳನ್ನೆಲ್ಲ ಸಂಭವಿಸಿ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ ಸ್ವಚ್ಛ ಮಾಡೋದರಲ್ಲಿ. ಮತ್ತು ಈ ಕೆರೆಗೆ ಸ್ವಚ್ಛಗೊಳಿಸಿ ಇದನ್ನು ಉದ್ಯಾನವನವನ್ನಾಗಿ
ಮಾರ್ಪಾಡು ಮಾಡ್ಬೇಕಂದ್ರೆ ಎಲ್ಲ ಕಾರ್ಯಕರ್ತರ ಆಸೆ ಆಗಿದೆ. ಅದೇ ರೀತಿ ಆಸಕ್ತ ಬಂಧುಗಳು ಮತದಾರರು ಅವರು ಬಂದು ಕಾರ್ಯಕ್ರಮಕ್ಕೆ ಕೈಗೊಳ್ಳಬೇಕಾಗಿ ಕೇಳ್ತಾ ಇದ್ದೀವಿ. ನೋಡಿದ್ರಲ್ಲ ವೀಕ್ಷಕರೇ, ಕಾರ್ಯಕರ್ತರ ನಮ್ಮ ನಡೆ ಸ್ವಚ್ಛತೆಯೆಡೆ. ಇದು ಪ್ರಚಾರಕ್ಕಾಗಿ ಅಲ್ಲ, ಪ್ರೇರಣೆಗಾಗಿ. ಎಲ್ಲ ಗ್ರಾಮಗಳು ಸ್ವಚ್ಛವಾಗಿದ್ದರೆ ನಮ್ಮ ದೇಶ ಸ್ವಚ್ಛವಾಗಿರುತ್ತದೆ. ಎಲ್ಲರೂ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣ, ದೇಶ ಅಭಿವೃದ್ಧಿಗೆ ಕೈಗೊಳ್ಳೋಣ. ನಮಸ್ಕಾರ.